ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನು ಬೆಳಗ್ಗೆ ಎದ್ದು ಎಲ್ಲ ಬೆಳಗಿನ ನನ್ನ ಕಾರ್ಯಕ್ರಮ ಏನಿದಾವೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದೆ ರೀ. ನಮ್ಮ ಮನೆ ದೇವ್ರದ್ದೊಂದು ಕ್ಲಿಪ್ ತೊಗೊಂಡೆ, ನಾನು ಪೂಜೆ ಎಲ್ಲ ಮಾಡಿದ್ರಿ. ಈ ಪೂಜೆ ಏನು ಸಿಂಪಲ್ಲಾಗಿ ಮಾಡ್ತೀನಿ ರೀ. ಡೈಲಿ ಹಬ್ಬ ಅದು ಇದ್ದಾಗಷ್ಟೇ ಸ್ವಲ್ಪ ಜೋರು ಮಾಡಿರ್ತೀನಿ. ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮನಃಶಾಂತಿಗೋಸ್ಕರ ಹನುಮಾನ್ ಚಾಳೀಸ ಹಚ್ಕೊಂಡು ಕೂತಿರ್ತೀನಿ ರೀ. ಟಿ ವಿಯಲ್ಲಿ ಕೇಳ್ತಾ ಕೂತ್ಕೊಳ್ತೀನಿ. ಆಮೇಲೆ ರಾತ್ರಿ ಎಲ್ಲ ಈ ತಾಮ್ರದ ಇದ್ರೊಳಗೆ ಜಗ್ಗೊಳಗೆ ನೀರು ಇಟ್ಟಿರ್ತೀನಲ್ಲ ರೀ, ಅದನ್ನು ಸ್ವಲ್ಪ ಕುಡಿತೀನಿ ರೀ. ಆಗಲಿ ಇವತ್ತು ಕುಡಿತಾ ಇರ್ತೀನಿ ರೀ. ಸ್ವಲ್ಪ ನೀರು ಎಡ್ಸಿದಾಗೆಲ್ಲ ಬೇರೆ ನೀರು ಕುಡಿತಾ ಇರ್ತೀನಿ. ಬಟ್ ಇದನ್ನು ಸ್ವಲ್ಪ ಔಷಧ ಥರ ಇದು ಕುಡಿತಾ ಇರ್ತೀನಿ ರೀ. ಇದು ಒಂದು ಮಗ ನೀರು ಸಾಯಂಕಾಲ ಮಟ್ಟ ಖಾಲಿ ಮಾಡ್ತೀನಿ ರೀ ಇದನ್ನು. ಹಾಗೆ ಮತ್ತಿಲ್ಲಿ ನಮ್ಮ ಕೆಲಸದವ್ರು ಬಂದೆಲ್ಲ ಪಾತ್ರೆ ತೊಳೆದಿಟ್ಟು ಹೋಗಿದ್ದರು ರೀ. ಅದನ್ನೆಲ್ಲ ಹೊಂದಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ರಿ. ಇವು ಡೈಲಿ ಇರತ್ತವ ಕೆಲಸ ರೀ. ಏನೂ ಇಲ್ಲಪ್ಪ ಅನ್ನಂಗೆ ಇಲ್ರಿ. ಒಟ್ಟು ಹಂಗೆ ಚಾಲು ಇರತ್ತವ. ನಾವು ರೆಸ್ಟ್ ತೊಗೊಂಡು ಕುಂತಾಗಷ್ಟೇ ಕೆಲಸ ತಪ್ತೈತೆ ರೀ. ಅಲ್ಲಿ ಮಟ್ಟ ಮಾಡೋದ್ರಿ ಕೆಲಸ. ಇದು ಸ್ವಲ್ಪ ದೇವ್ರ ದೀಪ ಎಲ್ಲ ಒಂದು 3-4 ದೀಪ ಎಲ್ಲ ತೊಳೆಯೋದಿತ್ತು ರೀ. ಹಾಗೆ ಇಟ್ಟಿದ್ದೆ ಕುಡಿಸಿ ಅವನು ಈಗ ಟೈಮ್ ಸಿಕ್ತಂತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿರಿ. ಅವನು ಹೆಂಗೆ ಕ್ಲೀನ್ ಮಾಡ್ಬೇಕಂತ ಗೊತ್ತಾಗಲ್ಲ ರೀ. ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆ ಇಟ್ಟಿದ್ದೆ ರೀ ಬೆಳಗ್ಗೆ ರೀ. ಸ್ವಲ್ಪ ಉಪ್ಪು ಹಾಕಿ ಹುಣಸೆಹಣ್ಣು ಫಸ್ಟೆಲ್ಲ ಸೋಪ್ ಹಚ್ಚೆಲ್ಲ ಜಿಡ್ಡು ತಗೋತೀನಿ. ಆಮೇಲೆ ಸ್ವಲ್ಪ ಕ್ಲೀನ್ ಆದಮೇಲೆ ಇದು ಹುಣಸೆಹಣ್ಣಿನ ನೀರಿನಿಂದ ಅದನ್ನು ತಿಕ್ತೇನೆ ನೋಡಿರಿ. ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳ್ರಿ. ನೋಡ್ರಿ, ಎಲ್ಲ ದೀಪ ಸ್ವಚ್ಛಾಗೆಲ್ಲ ತೊಳೆದೈತೆ ರೀ. ನಾನು ಮೇಲಿನ ಮೇಲೆ ತೊಳ್ಕೊತಿದ್ರೆ ಕ್ಲೀನ್ ಇರ್ತಾವ್ರಿ. ಇಲ್ಲಿಕಂದ್ರೆ ಜಿಡ್ಡಾಗಿ ಉಳ್ಕೊಂಡ್ಬಿಡ್ತಾವೆ ನೋಡ್ರಿ ಎಲ್ಲ. ಮತ್ತು ಇದು ಮಧ್ಯಾಹ್ನ ಒಂದು ಆ್ಯಪಲ್ ತಿನ್ನೋಣ ಅಂಥೇಳಿ ಕಟ್ ಮಾಡಿ
ತಿಂತಾಯಿದ್ದೀನಿ ನೋಡಿರಿ. ಡೈಲಿ ಒಂದು ಸ್ವಲ್ಪ ಆ್ಯಪಲ್ ತಿಂದರೆ ಹೆಲ್ದಿ ಆಗಿರ್ತದೆ ಅಂಥೇಳಿ ತಿಂತಾಯಿದ್ದೀನಿ ರೀ. ಆಮೇಲೆ ಇದು ಸಂಜೆ ಹೊರಗಡೆ ಹೋಗೋಕೆ ತಯಾರಾಗಿದ್ದೀನಿ ರೀ. ಇಲ್ಲೂ ಹೊರಗಡೆ ಹೋದಾಗಲಿ ಪಾರ್ಲರ್ ಇದೆಯಲ್ಲ ರೀ, ಪಾರ್ಲರ್ ಹತ್ರನೇ ಇಲ್ಲಿ ಇವರು ಸ್ವಲ್ಪ ಪರಿಚಯ ಅದಾರ ರೀ. ಇವರು ಒಂದಿಷ್ಟು ಮಂದಿ ರೀ. ಪಾರ್ಕಿಗೆ ಹೋದಾಗ ಪಾರ್ಕಿಗೆ ಬಂದಿರ್ತಾರಲ್ಲ ರೀ, ಅಲ್ಲಿ ಪರಿಚಯ ಆಗಿದ್ದಾರೆ ರೀ. ಇವ್ರ ಜೋಡಿ ಸ್ವಲ್ಪ ಹೊತ್ತು ಮಾತಾಡ್ಕೋತ ಕೂತ್ಕೊಂಡಿರಿ ಅಲ್ಲಿ. ನನಗೂ ಸ್ವಲ್ಪ ಒಬ್ಬಳಿಗಿದ್ದು ಬೇಜಾರಾಗ್ತದಲ್ಲ ರೀ, ಯಾರಾದರೂ ಮಂದಿ ಸಿಕ್ಕರೆ ಸಾಕಪ್ಪ ಅನ್ನಿಸ್ಬಿಡ್ತದೆ ರೀ. ನೋಡಿರಿ ಅವ್ರದ್ದೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಟ್ಟು ನೀವು ಹಂಗೆ ಎಲ್ಲ ಇದು ಜವಾಬ್ದಾರಿ ತೊಗೊಳ್ಳಿ ಎಲ್ಲ ಆದ್ರೆ ಹರಿಯಾಗ ಅಂಗಳ ಬಾಗ್ಲ ನಮ್ಮ ಮನೆಗೆ ಹೆಂಗೆ ಹೊಡ್ಕೊತೀವಲ್ರಿ ಹಂಗೆಲ್ಲ ಕರ್ಕೊಂಡ್ಬಿಡ್ತೀವಿ. ಯಾರು ಬರಲಿ ಹೋಗಲಿ ಏನಾರು ಕೇಳಕ್ಕೆ ಬಂದರೆ ಎಲ್ಲ ನಿಮ್ಮದು ಜವಾಬ್ದಾರಿ. ನಮ್ದು ಬರವಲ್ರು ಬಿಡವಲ್ರು ಒಟ್ಟು ನಾವು ಅವರು ಇದು ವರ್ಷಕ್ಕೆ ರೊಕ್ಕ ಕೊಡ್ತಾರೆ. ಅವರ ಕೊಡ್ತಾರೆ ಮತ್ತು ರೊಕ್ಕ ಕೊಡ್ತಾರೆ ಬೋನಸ್ ಅಂತೇಳಿ. ಮತ್ತು ತಿಂಗಳ 5,000 ಮ್ಯಾಲೆ ತಿಂಗಳ 5,000 ರೂಪಾಯಿ. ಮತ್ತು ಅವ್ರು ಕಟ್ಟಡ ಅದು ಇಟ್ಟಿರ್ತಾರಲ್ರಿ ಬೀರಿ. ಕೊತ್ತಂಬರಿ ಸಾಕು, ಕೊತ್ತಂಬರಿ ಸಾಕು, ಪಾಲಕ್ ಏನು ಬೇಡ್ರಿ? ಬೇಡ, ಪಾಲಕ್ ಬೇಡ. ಅದು ನೀರು ಹಾಕಿದ್ರಲ್ಲ ಸರ್ವಶತ್ರುಭಯಂ ಹರೇತ್ ನಾಸಯತ್ತು ಸ್ವಪ್ನಮಶುಭಂ ದುಷ್ಟಗ್ರಹ ಸಮುದ್ಭವಂ ಅಭಿಚಾರಾಣಿ ಸರ್ವಾಣಿ ಮಂತ್ರತಂತ್ರಾಣಿ ಭೂತಲೆ ಸಾಪರಾಧಂ ನ ಮುಂಚೇತು ಪಂಚವಕ್ತ್ರಂ ಹನುಮತಂ ಯಂ ಯಂ ಚಿಂತಯತೆ ಕಾಮಂ ತಂ ಪ್ರಾಪ್ನೋತ್ಯ ಸಂಶಯಂ. ಶ್ರೀರಾಮ ಓಂ ರಕ್ಷ ರಕ್ಷ ಹನುಮತೆ ನಮಃ. ಓಂ ಹನುಮತೆ ಅವ್ಯಾವತಾರಾಯ ನಮಃ. ಓಂ ಚಮುಖಿ ಹನುಮತೆ ನಮಃ. ಓಂ ರಕ್ಷ ರಕ್ಷ ಹನುಮತೆ. ತರಕಾರಿ ತೊಗೊಂಡು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿರಿ. ಇದು ನಮ್ಮ ಮನೆ ಕಡೆ ಹೋಗ್ತಾ ಇರೋದೆಲ್ಲ ಇದು ಇವು ಐತ್ರಿ. ಹಾಗೆ ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ಇದೆಲ್ಲ ಸ್ವಲ್ಪ ತೊಗೊಳ್ತಾ ಹೋಗ್ತೀನಿ ರೀ ನಾನು. ಕಡೆ ಏರಿಯಾ ಸ್ವಲ್ಪ ಸೈಲೆಂಟ್ ಭಾಳ ಇರ್ತದೆ ರೀ, ಅಷ್ಟೇನು ಗದ್ದಲಿರಲ್ಲ. ಯಾಕಂದರೆ ಈ ಕಡೆ ಲಾಸ್ಟ್ ಈ ಕಡೆ ಬರ್ತದ್ರಿ ಇದೆಲ್ಲ ಈ ಏರಿಯಾ. ಹಂಗೆ ಜಾಸ್ತಿ ಜನರ ಗದ್ದಲಾದ ಏನು ಇರಂಗೇ ಇಲ್ಲ ರೀ, ಸೈಲೆಂಟ್ ಇರ್ತೈತೆ. ವಾಕಿಂಗ್ ಅದು ಮಾಡಬೇಕಾದ್ರೆ ನಮಗೆ ಭಾಳ ಸಮಾಧಾನ ಸಿಗ್ತದೆ ರೀ. ಇದು ಒಂದು ಗಣಪತಿ ಗುಡಿ ಕಟ್ತಾ ಇದ್ದಾರೆ ನೋಡಿರಿ. ಇದು ಈ ಕಟ್ಟು ಮುಂದೆ ಹೆಂಗಿದೆ ಅಂತ ಹಾಗೆ ತೋರಿಸಿದ್ದೀನಿ ನಾನು ಒಂದು ವ್ಯೂ ನಿಮಗಿಲ್ಲಿ. ಕಟ್ಟಿದ ಮೇಲೆ ಹೆಂಗಿರ್ತದಂತ ಅದನ್ನೂ ವ್ಯೂ ತೋರಿಸ್ತೀನಿ ನಿಮಗೆ ನಾನು. ಇದು ಒಂದು ಸಣ್ಣ ಗಣಪತಿ ಗುಡಿ ಇತ್ತು ರೀ, ಅದನ್ನೀಗ ದೊಡ್ಡ ಗಣಪತಿ ಗುಡಿ ಮಾಡ್ತಾ ಇದ್ದಾರೆ ರೀ. ಇದು ಮನೆ ಹತ್ರನೇ ಬರ್ತದೆ ರೀ. ಬೇಗ ರೆಡಿ ಆಗಲಿ ಅಂತ ನಾವು ಅಂತ ಇದ್ದೀವಿ. ಯಾಕಂದ್ರೆ ಸ್ವಲ್ಪ ಹೊತ್ತು ಏನಾದ್ರು ಬೇಜಾರಾದ ಗುಡಿಯೊಳಗೆ ಬಂದು ಕೂತ್ಕೊಳ್ಳಿಕ್ಕೆ ನಮಗೂ ಸ್ವಲ್ಪ ಸಮಾಧಾನ ಅನಿಸ್ತದಲ್ಲ ರೀ. ಮತ್ತು ಹಾಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ರೀ. ಮನೆಗೆ ಬಂದು ಹಾಲು ತೊಗೊಂಡು ಬಂದಿದ್ದೆ. ಹಾಲು ಒಂದು ಸ್ವಲ್ಪ ಕಾಸಕ್ಕೆ ಇಡ್ತಾಯಿದ್ದೀನಿ. ಹಾಲಂತೂ 1 ಲೀಟ್ರ್ ಬೇಕ್ರಿ ನಂಗೆ ಒಬ್ಬಕ್ಕಿದ್ರು. ಯಾಕಂದ್ರೆ 1-2 ಡೇಸ್ ಆಗ್ತೈತ್ರಿ ಹಾಲು. ಅದು ತೊಗೊಂಬಂದಿರ್ತೀನಿ. ಮತ್ತು ಹಾಗೆ ಮೆಂತ್ಯ ಸೊಪ್ಪು ತಂದಿದ್ದೆ ರೀ. ಅದು ಮೆಂತ್ಯ ಸೊಪ್ಪು ಎಲ್ಲ ಸ್ವಲ್ಪ ಸೋಸ್ಕೋಬೇಕು ಊಟಕ್ಕೆ ಅಂಥೇಳಿ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ತೆಗೆದಿಟ್ಟೆ ರೀ. ಹಾಗೆ ಮತ್ತು ನಾನು ಸಾಯಂಕಾಲ TV ಹಚ್ಕೊಂಡು ಕೂತಿರ್ತೀನಿ. ಏನಾದರೂ ಇದು ಏನಾರು ಒಟ್ಟು ಹಚ್ಕೊಂಡು ಕೂತಿರ್ತೀನಿ ರೀ ನೋಡ್ಕೋತ.
ಹೇಳಿದ್ರು. ಸ್ವಲ್ಪ ಕಮ್ಮಿ ಇತ್ತು ವಾಟರ್ ಫಾಲ್ಸಿಗೆ, ಸೀಸನ್ ಅಲ್ಲ ಅಲ್ವಾ. ಇದು ಮತ್ತೆ ಅಡುಗೆ ಮನೆಗೆ ಬಂದೆ ರೀ. ಅಡುಗೆ ಮನೆಗೆ ಬಂದು ಸಾಯಂಕಾಲ ಅಡುಗೆದು ನೋಡ್ಬೇಕಲ್ರಿ. ನಾನಂತೂ ಸಾಯಂಕಾಲ ಜಾಸ್ತಿ ರೊಟ್ಟಿನೇ ಮಾಡಿ ತಿಂತೇನೆ ರೀ. ಜಾಸ್ತಿ ಏನು ಅನ್ನ ಅದೇನು ಮಾಡೋಕ್ಕೆ ಹೋಗಲ್ಲ ರೀ. ರೊಟ್ಟಿ ಒಂದಿದ್ರೆ ಸಾಕ್ರಿ ನನಗೆ. ಮತ್ತು ಹೆವಿ ಆಗಿಬಿಡ್ತೆ ಭಾಳ ತಿಂದ್ರೆ ಅಂತಾರೆ. ಅದು ಮತ್ತು ನಾವು 8:30 8 ಗಂಟೆ ಒಳಗಡೆನೂ ಊಟ ಮಾಡ್ತೀನಿ ರೀ. ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾ ಈಗ. ಚಪಾತಿಗಿಂತಲೂ ನನಗೆ ರೊಟ್ಟಿನ ಬೆಸ್ಟ್ ಅನ್ನಿಸ್ತದೆ ರೀ. ಯಾಕಂದ್ರೆ ರಾತ್ರಿ ಹೊತ್ತು ಚಪಾತಿ ತಿನ್ನಬಾರ್ದು ಅಂತ ಹೇಳ್ತಾರೆ ರೀ. ಜೋಳದ ರೊಟ್ಟಿ ಆದ್ರೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ ರೀ. ಹೆಲ್ತಿಗೂ ಒಳ್ಳೆಯದು. ಜೋಳದ ರೊಟ್ಟಿ ಜೋಡಿ ಏನಾದರೂ ಸೊಪ್ಪಿನ ಪದಾರ್ಥ ಮಾಡಿಕೊಂಡು ತಿಂತಾಯಿದ್ರೆ ಆರೋಗ್ಯವಂತರಾಗಿಯೇ ಇರ್ತೀವಿ ರೀ. ಯಾಕಂದ್ರೆ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಏಜ್ ಆಯ್ತು ಅಂದ್ರೆ ಸ್ವಲ್ಪ ಎಲ್ಲದ್ರ ಮೇಲೆ ಕಂಟ್ರೋಲ್ ಇರಬೇಕಲ್ರಿ ಊಟದ ಮೇಲೆ. ಅಂದ್ರೆ ನಾವು ಹೆಲ್ದಿಯಾಗಿರ್ತೀವಿ. ಏನಾಗುತ್ತೆ ಬಿಡ, ನಮಗೇನಾಗುತ್ತೆ ಬಿಡ ಅಂತ ಎಲ್ಲ ತಿನ್ನೋಕ್ಕೆ ಪ್ರಯತ್ನ ಮಾಡಿದ್ರೆ ಆಮೇಲೆ ಹೆಲ್ತ್ ಅಪ್ಸೆಟ್ ಆಗ್ತದ್ರಿ. ಅದಕ್ಕೆ ನೋಡಿ ಎಷ್ಟು ಬೇಕಷ್ಟೇ. ನಾನಂತೂ ಸಾಯಂಕಾಲ ಹೊತ್ತು ರೊಟ್ಟಿ ಸೊಪ್ಪಿನ ಪಲ್ಯನೇ ತಿಂತೀನಿ ರೀ. ಮನೇಲಿ ಇದ್ನೆಂದ್ರೆ ಎಲ್ಲಾದರೂ ಹೊರಗಡೆ ಹೋದಾಗ ಏನಾಗ್ತದಂದ್ರೆ ಮಂದಿ ಜೋಡಿ ಸೇರಿದಾಗ ಮತ್ತು ಅಲ್ಲಿ ಏನಿರ್ತದೆ ಅಂತ ತಿನ್ನಲೇಬೇಕಾಗ್ತದೆ. ಆದ್ರೆ ನಮ್ಮ ಮನೆಗೆ ಬಂದಾಗ ಮಾತ್ರ ಕಂಪಲ್ಸರಿ ನಾನು ಅದನ್ನು ನಂದು ಏನಿರ್ತೈತೆ ರೂಟೀನ್ ಅದನ್ನು ಚಾಲೂ ಇಟ್ಟಿರ್ತೀನಿ ರೀ. ಕೆಲವೊಬ್ಬರು ನಾನು ಲಾಗ್ದಲ್ಲಿ ಭಾಳ ಮಾತಾಡ್ತೀನಿ ಅಂತ ಸ್ವಲ್ಪ ಹೇಳ್ತಿದ್ದಾರಂತೆ. ಕಮೆಂಟ್ ಅಂದ್ರೆ ಕೇಳಿದ್ದೀನಿ ನಾನು. ಹಿಂಗೆ ಒಬ್ಬರು ಹೇಳಿದರು ನನ್ನ ಹತ್ರ. ನಾನು ಮಾತಾಡ್ಲಿಕ್ಕೇ ನಾನು ಲಾಗ್ ಮಾಡ್ತಾಯಿದ್ದೀನಲ್ಲ. ಯಾಕಂದ್ರೆ ನಾನು ಬೆಳಗಿಂದ ಸಂಜೆವರೆಗೂ ಒಬ್ಬಳೇ ಇರ್ತೀನಿ ಮನೇಲೇ. ಯಾರು ನನ್ನ ಹತ್ರ ಮಾತಾಡೋರಿರಲ್ಲ. ಬಾಯಿ ಮುಚ್ಕೊಂಡು ಇದ್ದಿದ್ದು ನನಗೂ ಏನು ಮಾತಾಡೋಕ್ಕೆ ಏನೂ ರೀಸನ್ ಇರೋದಿಲ್ಲಲ್ಲ. ಅದಕ್ಕೆ ಇದು ಲಾಗ್ ಮಾಡ್ತಾ ಮಾಡ್ತಾ ಏನು ಮಾಡ್ತೀನಿ, ಇದ್ರ ಜೋಡಿನೇ ಇಲ್ಲಿ ನಾನು ಏನು ಮಾಡ್ತೀನಿ ಡೈಲಿ ರೂಟೀನ್ ಹೇಳ್ತಿರ್ತೀನಲ್ಲ, ಇದೇ ನನಗೂ ಸ್ವಲ್ಪ ಮಾತಾಡಿದ್ರೆ ಮೆಂಟಲ್ ಫ್ರೆಶ್ ಇರ್ತೀನಿ. ಆಮೇಲೆ ಮೂಮೆಂಟ್ಸ್ ಬಾಯಿದು ಎಲ್ಲ ನನಗೆ ಚಲೋ ಆಗ್ತದೆ ರೀ. ಅದ್ರ ಸಲುವಾಗಿ ನಾನು ಈ ಲಾಗ್ದಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತೀನಿ. ನನಗೂ ನನ್ನ ಜೊತೆ ಯಾರಾದರೂ ಮಾತಾಡೋರು ಸಿಕ್ಕಿದ್ರೆ ನಾನು ಮಾತಾಡೋದು ಕಮ್ಮಿನೇ ಇರ್ತಿತ್ತು. ನನ್ನ ಜೋಡಿ ಯಾರಿಲ್ಲೆಲ್ಲ ಮಾತಾಡೋರಂತ ಇದ್ರ ವ್ಲಾಗ್ದಲ್ಲೇ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಏನು ಮಾತಾಡಿದ್ರು ಈ ವಿಷಯದ ಬಗ್ಗೆನೇ ಮಾತಾಡ್ತಿರ್ತೀನಿ, ಬೇರೆ ಏನಿಲ್ಲ. ನೋಡಿರಿ, ರಾತ್ರಿ 8:30 ಆಯ್ತು ರೀ. ನಾನು ಊಟ ಮಾಡೋ ಟೈಮ್ ಇದೆ. ಊಟನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಈಗ ಟಿ ವಿ ನೋಡ್ಕೋತ ಊಟ ಮಾಡೋದ್ರಿ ಈಗ.
ಹಲೋ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಮುಗಿಸುವ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಸುಭಾಷಿತ ಹೇಳ್ತೀನಿ. ಜನ ಮೆಚ್ಚುವಂತೆ ಬದುಕುವುದಕ್ಕಿಂತ ಮನ ಮೆಚ್ಚುವಂತೆ ಬದುಕಬೇಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.